Hi students, welcome to another video from Avin's Biology. So in today's class we are going to discuss about the structure of human sperm. So human sperm, it is haploid. It is haploid. That is, it contains single set of chromosomes. It contains single set of chromosomes because sperms are produced through the process of meiosis. So ಇಲ್ಲಿ ಯಾವ process ಇಂದ sperms produce ಆಗುತ್ತೆ? Meiosis ಇಂದ ಆಗಿರುತ್ತೆ. So ಹಾಗಾಗಿ ಇದನ್ನ haploid ಅಂತ ಕರಿತೀವಿ. That is, it contains single set of chromosomes and it is motile. It is motile and it is also called as flagellate ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? Flagellate. So it is haploid, motile and flagellated and microscopic structure. So this sperm, it was first seen by Ham. ಯಾರು ಫಸ್ಟ್ ನೋಡಿದನ್ನ? Ham and Leeuwenhoek. So this was first observed by the scientist named Ham and Leeuwenhoek. Leeuwenhoek. So these are the first scientists who observed the sperm under microscope. ಯಾರಿರೋದು? Ham ಮತ್ತೆ Leeuwenhoek. ಸೊ ಇಲ್ಲಿ ನಾವು ಸ್ಪರ್ಮ್ ಸ್ಟ್ರಕ್ಚರ್ ಅಂತ ತಿಳ್ಕೊಂಡಾಗ ಸೊ ಮೇನ್ ಆಗಿ ಅದನ್ನ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು? ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ದಟ್ ಈಸ್ ದ ಹೆಡ್, ನೆಕ್, middle piece and the tail. So the sperm can be divided into 4 main parts, that is head, neck, middle piece and the tail. So this is how the sperm can be divided. So let us draw the structure of sperm, then we can discuss in detail the structure of the human sperm. So first we will draw the head structure ಬರೆಯೋಣ. ಸೊ ಇಲ್ಲಿ ಹೆಡ್ ಸ್ಟ್ರಕ್ಚರ್ ಅಂತ ಬಂದಾಗ ಸೊ ಇಟ್ ಕಂಟೈನ್ಸ್ ಎ ಪಾಯಿಂಟೆಡ್ ನ್ಯೂಕ್ಲಿಯಸ್. ಏನಿರುತ್ತೆ? ಒಂದು ಪಾಯಿಂಟೆಡ್ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಮೇಲೆ ಇಟ್ ಕಂಟೈನ್ಸ್ ಎ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಕಾಲ್ಡ್ ಆಸ್ ಆಕ್ರೋಸೋಮ್ ಅಂತ ಕರಿತೀವಿ. ದಿಸ್ ಇಸ್ ಯುವರ್ ಹೆಡ್. ಆಕ್ಚುಲಿ ಇಲ್ಲಿ 2 ಪಾರ್ಟ್ಸ್ ಇದೆ ಹೆಡ್ ಅಲ್ಲಿ. ಒಂದು ದಿಸ್ ಇಸ್ ದ ನ್ಯೂಕ್ಲಿಯಸ್, sperm nucleus ido, and this part we call it as acrosome. So it contains 2 parts irutte. One acrosome anta karitive and innonduna nucleus. And this nucleus, it contains enirutte idralli? DNA irutte. Enirutte? DNA, and it also contains basic proteins. So nucleus enirutte? DNA irutte, jotege basic proteins irutte. So and acrosome, it is a cap like structure which is present on the DNA. ಸೊ ಸಾರಿ ನ್ಯೂಕ್ಲಿಯಸ್ ಮೇಲೆ ಒಂದು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನ ಏನಂತ ಕರಿತೀವಿ? ಆಕ್ರೋಸೋಮ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಆಕ್ರೋಸೋಮ್. ಅಂಡ್ ದಿಸ್ ಆಕ್ರೋಸೋಮ್ ಇಟ್ ಕಂಟೈನ್ಸ್ ಸ್ಪರ್ಮ್ ಲೈಸೆನ್ಸ್. ಇಟ್ ಕಂಟೈನ್ಸ್ ಎಂಜೈಮ್ಸ್. ಏನಿರುತ್ತೆ ಅದರಲ್ಲಿ? ಎಂಜೈಮ್ಸ್ ಇರುತ್ತೆ. ಆ ಎಂಜೈಮ್ಸ್ ನಾವು ಏನಂತ ಕರಿತೀವಿ? ಸ್ಪರ್ಮ್ ಲೈಸೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಸ್ಪರ್ಮ್ ಲೈಸೆನ್ಸ್. ಸೊ ಈ ಸ್ಪರ್ಮ್ ಲೈಸೆನ್ಸ್ ಅಲ್ಲಿ ಮೇನ್ ಆಗಿ ಬರೋದು ಯಾವುದು ಅಂದ್ರೆ ಹೈಲಾಡ್ರಿನೇಸ್ ಅಂತ ಕರಿತೀವಿ. ಹೈಲಾಡ್ರಿನೇಸ್ ಅಂತ ಕರಿತೀವಿ. HYALUNOI hydrogenase DRINAS. So this is the enzyme which is present in the acrosome. So ಅದನ್ನ ಏನಂತ ಕರೀತಾರೆ? ಜನರಲ್ ಆಗಿ ಸ್ಪರ್ಮ್ ಲೈಸೆನ್ಸ್ ಅಂತ ಕರೀತಾರೆ. ಅಂಡ್ ಈ ಸ್ಪರ್ಮ್ ಲೈಸೆನ್ಸ್ ಏನ್ ಮಾಡುತ್ತಂದ್ರೆ ಇಟ್ ಡಿಸಾಲ್ವ್ಸ್ ದ ಮೆಂಬ್ರೇನ್ಸ್ ಸರೌಂಡಿಂಗ್ ಎಗ್. ಎಗ್ ಏನಿರುತ್ತೆ ಆ ಎಗ್ ಮೇಲೆ ಒಂದಷ್ಟು ಮೆಂಬ್ರೇನ್ಸ್ ಇರುತ್ತೆ. ಆ ಮೆಂಬ್ರೇನ್ಸ್ ನ ಸ್ಪರ್ಮ್ ಲೈಸೆನ್ಸ್ ಏನ್ ಮಾಡ್ತವೆ? ಡಿಸಾಲ್ವ್ ಮಾಡಿ ಸ್ಪರ್ಮ್ ಒಳಗಡೆ ಎಂಟ್ರಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಸ್ಪರ್ಮ್ ಲೈಸೆನ್ಸ್. ಇದೇನಾದ್ರೂ ಆಕ್ರೋಸೋಮ್ ಏನಾದ್ರೂ ರಿಮೂವ್ ಮಾಡಿದ್ರೆ ಈ ಸ್ಪರ್ಮ್ ಏನಾಗಲ್ಲ, ಎಗ್ ಒಳಗಡೆ ಪೆನಿಟ್ರೇಟ್ ಆಗಲ್ಲ. ಸೊ ಸ್ಪರ್ಮ್ ಲೈಸೆನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಆ ಸ್ಪರ್ಮ್ ಎಗ್ ಒಳಗಡೆ ಪೆನಿಟ್ರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಅದು ಮೇಲ್ಗಡೆ ಏನ್ ಲೇಯರ್ಸ್ ಇರುತ್ತೆ ಅದನ್ನ ಆಕ್ರೋಸೋಮ್ ಅಲ್ಲಿರೋ ಎಂಜೈಮ್, ದಟ್ ಈಸ್ ಸ್ಪರ್ಮ್ ಲೈಸೆನ್ಸ್ ಅಥವಾ ಹೈಲಾಡ್ರಿನೇಸ್ ಅಂತ ಏನ್ ಕರಿತೀವಿ, ಆ ಎಂಜೈಮ್ ಏನ್ ಮಾಡುತ್ತೆ? ಅದನ್ನ ಡಿಸಾಲ್ವ್ ಮಾಡುತ್ತೆ. ಡಿಸಾಲ್ವ್ ಮಾಡಿ ಏನ್ ಮಾಡುತ್ತೆ? ಪೆನಿಟ್ರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ದ 2 parts that is present in the head region. ಯಾವ್ಯಾವುದು? ಒಂದು ನ್ಯೂಕ್ಲಿಯಸ್ and it contains the genetic material, that is DNA, and the acrosome which is a cap like structure, and it contains sperm license, the ಯಾವ್ದು ಎಂಜೈಮ್ ಅದು? ಹೈಲಾಡ್ರಿನೇಸ್ ಅಂತ ಕರಿತೀವಿ. and this enzyme it helps in dissolve ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಏನ? ಎಗ್ ಮೇಲೆ ಒಂದು ಲೇಯರ್ಸ್ ಇರ್ತವೆ. ಆ ಲೇಯರ್ಸ್ ನ ಡಿಸಾಲ್ವ್ ಮಾಡಿ ಸ್ಪರ್ಮ್ ಏನಾಗಕ್ಕೆ ಒಳಗಡೆಗೆ ಪೆನಿಟ್ರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನಿದೆ ಈ ಹೆಡ್ ರೀಜನ್ and ಇದರ ಮೇಲೆ there will be a layer that is the plasma membrane. ಸೊ ಇದ್ರ ಮೇಲೆ ಒಂದು ಲೇಯರ್ ಕವರ್ ಆಗಿರುತ್ತೆ. ಸೊ ಲೇಯರ್ ಯಾವ ಲೇಯರ್ ಅದು?
ಸೊ ದಟ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಏನ್ ಕವರ್ ಆಗಿರುತ್ತೆ ಅದ್ರ ಮೇಲೆ? ಪ್ಲಾಸ್ಮಾ ಮೆಂಬ್ರೇನ್ ಕವರ್ ಆಗಿರುತ್ತೆ. ಸೊ ದೇರ್ ಇಸ್ ಅನದರ್ ಲೇಯರ್, ನಾನು ಹೇಳ್ತೀನಿ ನಿಮಗೆ, ಬಟ್ ದಿಸ್ ಇಸ್ ಯುವರ್ ಯಾವುದು? ಪ್ಲಾಸ್ಮಾ ಮೆಂಬ್ರೇನ್. ಸೊ ಈ ಪ್ಲಾಸ್ಮಾ ಮೆಂಬ್ರೇನ್ ಏನಾಗಿರುತ್ತೆ? ಕಂಪ್ಲೀಟ್ ಸ್ಪರ್ಮ್ ಪೂರ್ತಿ ಕವರ್ ಆಗಿರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್. ಯಾವ ಮೆಂಬ್ರೇನ್ ಅದು? ಪ್ಲಾಸ್ಮಾ ಮೆಂಬ್ರೇನ್. ಸೊ ದಿಸ್ ಇಸ್ ಯುವರ್ ಯಾವ ರೀಜನ್? ಹೆಡ್ ರೀಜನ್. ಸೊ ಇಲ್ಲಿ ಒಂದು ಸಣ್ಣ ಒಂದು ಡಿಪ್ರೆಷನ್ ಇರುತ್ತೆ. ಈ ಒಂದು ಸಣ್ಣ ಡಿಪ್ರೆಷನ್ ನಾವು ಏನಂತ ಕರಿತೀವಿ? ನೆಕ್ ಅಂತ ಕರಿತೀವಿ. ಈ ಡಿಪ್ರೆಷನ್ ಏನಾಗಿದೆ, ಈ ರೀಜನ್ ನಾವು ಏನಂತ ಕರಿತೀವಿ? ದಿಸ್ ಇಸ್ ಯುವರ್ ಹೆಡ್. ಯಾವ್ದಿದು? ಹೆಡ್. ಅಂಡ್ ಈ ಸಣ್ಣ ಡಿಪ್ರೆಷನ್ ರೀಜನ್ ಏನಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಯಾವುದು? ನೆಕ್ ಅಂತ ಕರಿತೀವಿ. ಈ ಪಾರ್ಟ್ ದಿಸ್ ಇಸ್ ದ ನೆಕ್ ಆಫ್ ದ ಸ್ಪರ್ಮ್. ಸೊ ಇಲ್ಲಿ ಈ ನೆಕ್ ರೀಜನ್ ಏನಿದೆ, ಇಲ್ಲಿ ನಮಗೆ ಈ ಏನು ನ್ಯೂಕ್ಲಿಯಸ್ ಇದೆ, ಇಲ್ಲೊಂದು ಸಣ್ಣ ಡಿಪ್ರೆಷನ್ ಇರುತ್ತೆ ಅಟ್ ದ ಪೋಸ್ಟೀರಿಯರ್ ಎಂಡ್. ಈ ಪೋಸ್ಟೀರಿಯರ್ ಎಂಡ್ ಅಲ್ಲಿ ಸಣ್ಣದಾಗಿ ಏನಿರುತ್ತೆ, ಒಂದು ನಮಗೆ ಇಲ್ಲಿ ಸೆಂಟ್ರಿಯೋಲ್ ಇರುತ್ತೆ. ಏನಿರುತ್ತೆ? ಸೆಂಟ್ರಿಯೋಲ್. ಸೊ ಅದೇ ತರ ಈ ನೆಕ್ ರೀಜನ್ ಅಲ್ಲಿ ಅಗೈನ್ ದೇರ್ ವಿಲ್ ಬಿ ಅನದರ್ ಸೆಂಟ್ರಿಯೋಲ್. ಸೊ ಎರಡು ಸೆಂಟ್ರಿಯೋಲ್ಸ್ ಇಲ್ಲಿ ಇರುತ್ತೆ ಸ್ಪರ್ಮ್ ಅಲ್ಲಿ. ಒಂದನ್ನ ನಾವು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಂತ ಕರಿತೀವಿ. ಏನದು? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಅಂಡ್ ದ ಸೆಕೆಂಡ್ ಒನ್ ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಟಲ್ ಸೆಂಟ್ರಿಯೋಲ್ ಅಂತ ಕರಿತೀವಿ. ಯಾವ್ದದು? ಡಿಸ್ಟಲ್ ಸೆಂಟ್ರಿಯೋಲ್. ಒಂದು ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ದಟ್ ಈಸ್ ಪ್ರೆಸೆಂಟ್ ಜಸ್ಟ್ ಬಿನಿತ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಕೆಳಗಡೆನೆ ಒಂದು ಸೆಂಟ್ರಿಯೋಲ್ ಇರುತ್ತೆ, ಅದನ್ನ ಏನಂತ ಕರಿತೀವಿ ನಾವು? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ನೆಕ್ ರೀಜನ್ ಅಲ್ಲಿ ಒಂದು ಸೆಂಟ್ರಿಯೋಲ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಡಿಸ್ಟಲ್ ಸೆಂಟ್ರಿಯೋಲ್. ಸೊ ಇಲ್ಲಿ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತಂದ್ರೆ, ಇಟ್ ಹೆಲ್ಪ್ಸ್ ಇನ್ ಫಾರ್ಮೇಶನ್ ಆಫ್ ಸ್ಪಿಂಡಲ್. ಫಾರ್ಮೇಶನ್ ಆಫ್ ಸ್ಪಿಂಡಲ್. ಏನು ಝೈಗೋಟ್ ಫಾರ್ಮೇಶನ್ ಆಗಿದ ತಕ್ಷಣ ಫಸ್ಟ್ ಡಿವಿಷನ್ ಏನಾಗುತ್ತೆ, ಆ ಡಿವಿಷನ್ ಗೆ ಇದು ಏನ್ ಮಾಡುತ್ತೆ? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಆಕ್ಚುಲಿ ಇಟ್ ಫಾರ್ಮ್ಸ್ ಸ್ಪಿಂಡಲ್ ಡ್ಯೂರಿಂಗ್ ದ ಫಸ್ಟ್ ಝೈಗೋಟಿಕ್ ಡಿವಿಷನ್. ಸೊ ಫಸ್ಟ್ ಝೈಗೋಟಿಕ್ ಡಿವಿಷನ್ ಏನು, ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗಿದ ತಕ್ಷಣ ಝೈಗೋಟ್ ಫಾರ್ಮ್ ಆಗುತ್ತೆ. ಫಸ್ಟ್ ಡಿವಿಷನ್ ಏನಿದೆ, ಆ ಫಸ್ಟ್ ಡಿವಿಷನ್ ಅಲ್ಲಿ ಈ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಅಬೌಟ್ ಯುವರ್ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಅಂಡ್ ನೆಕ್ಸ್ಟ್ ಕಮ್ಸ್ ದ ಡಿಸ್ಟಲ್ ಸೆಂಟ್ರಿಯೋಲ್. ಅಂಡ್ ದಿಸ್ ಡಿಸ್ಟಲ್ ಸೆಂಟ್ರಿಯೋಲ್ ಇಟ್ ಗಿವ್ ರೈಸ್ ಟು ಫಿಲಮೆಂಟ್ಸ್. ಸೊ ಇದು ಎಕ್ಸಿಯಲ್ ಫಿಲಮೆಂಟ್ಸ್ ಗೆ ಎಕ್ಸಿಯಲ್ ಫಿಲಮೆಂಟ್ಸ್ ಫಾರ್ಮೇಶನ್ ಮಾಡುತ್ತೆ. ಯಾವುದು? ನಿಮ್ಮ ಡಿಸ್ಟಲ್ ಸೆಂಟ್ರಿಯೋಲ್. ಸೊ ಇಲ್ಲಿ ಡಿಸ್ಟಲ್ ಸೆಂಟ್ರಿಯೋಲ್ ಇದು, ದಿಸ್ ಇಸ್ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಈ ಡಿಸ್ಟಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ? ಈ ಒಂದು ಎಕ್ಸಿಯಲ್ ಫಿಲಮೆಂಟ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಅಂಡ್ ದೀಸ್ ಎಕ್ಸಿಯಲ್ ಫಿಲಮೆಂಟ್ಸ್ ದೇ ರನ್ ಥ್ರೂ ದ ಹೋಲ್ ಆಫ್ ದ ಸ್ಪರ್ಮ್. ಎಕ್ಸಿಯಲ್ ಫಿಲಮೆಂಟ್ಸ್ ಏನ್ ಡಿಸ್ಟಲ್ ಸೆಂಟ್ರಿಯೋಲ್ ಇಂದ ಬಂದಿದೆ, ಇದೇನಾಗುತ್ತೆ? ಕಂಪ್ಲೀಟ್ ಆಗಿ ಸ್ಪರ್ಮ್ ಎಲ್ಲಿ ಟೈಲ್ ವರೆಗೂ ಏನಾಗುತ್ತೆ? ಇದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಡಿಸ್ಟಲ್ ಸೆಂಟ್ರಿಯೋಲ್ ಇಟ್ ಗಿವ್ ರೈಸ್ ಟು ಎಕ್ಸಿಯಲ್ ಫಿಲಮೆಂಟ್ಸ್. ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ? ಫಸ್ಟ್ ಝೈಗೋಟಿಕ್ ಡಿವಿಷನ್ ಏನಿದೆ ಅದಾಗಕ್ಕೆ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಏನ್ ಮಾಡುತ್ತೆ ಅದಾಗಕ್ಕೆ? ಯಾವ್ದಕ್ಕೆ? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಹೆಲ್ಪ್ ಮಾಡೋದು? ಫಸ್ಟ್ ಝೈಗೋಟಿಕ್ ಡಿವಿಷನ್ ಅಲ್ಲಿ ಸ್ಪಿಂಡಲ್ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಡಿಸ್ಟಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ? ಆಕ್ಸಿಯಲ್ ಫಿಲಮೆಂಟ್ಸ್ ಗೆ ಏನು ಆಕ್ಸಿಯಲ್ ಫಿಲಮೆಂಟ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ದಟ್ ಈಸ್ ಯುವರ್ ನೆಕ್. ಅಂಡ್ ನೆಕ್ಸ್ಟ್ ಕಮ್ಸ್ ದ ಥರ್ಡ್ ಪಾರ್ಟ್, ದಟ್ ಈಸ್ ಯುವರ್ ಮಿಡಲ್ ಪೀಸ್. ಯಾವ ಪೀಸ್ ಅದು? ಮಿಡಲ್ ಪೀಸ್. ಇಲ್ಲಿ ಏನಾಗುತ್ತೆ? ಒಂದು ಸಣ್ಣ ಡಿಪ್ರೆಷನ್ ಬಂದು ಅಗೇನ್ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್. ಬಟ್ ಹೆಡ್ ರೀಜನ್ ಅಷ್ಟು ಅದೇನಾಗಿರಲ್ಲ, ದೊಡ್ಡದಾಗಿರಲ್ಲ. ಬಟ್ ಏನಾಗುತ್ತೆ? ಒಂದು ಎಕ್ಸ್ಟೆನ್ಷನ್ ಇರುತ್ತೆ. ಸೊ ದಿಸ್ ಇಸ್ ಯುವರ್ ದಿಸ್ ಇಸ್ ದ middle piece of the sperm. This is the middle piece of the sperm, and it continues with the tail. It continues with the tail. So this part is the middle piece. This is the middle piece. This is the middle piece. So head region, and next comes the neck region, and third part is the middle piece. So in the middle piece alli it contains the spirally arranged mitochondria. So ಇಲ್ಲಿ ಏನಿರುತ್ತೆ ನಿಮಗೆ ಇಲ್ಲಿ ಸ್ಪರ್ಮ್ ಅಲ್ಲಿ it contains spirally arranged mitochondria. ಸೊ ಇಲ್ಲಿ ಮಿಡಲ್ ಪೀಸ್ ಅಲ್ಲಿ ಏನಿರುತ್ತೆ? ಮೈಟೋಕಾಂಡ್ರಿಯಾ ಇರುತ್ತೆ. ಸೊ ದಿಸ್ ಮೈಟೋಕಾಂಡ್ರಿಯಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಗಿವ್ಸ್ ಎನರ್ಜಿ ಫಾರ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್. ಸ್ಪರ್ಮ್ ಏನಾಗಬೇಕು? ಇಟ್ ಹ್ಯಾಸ್ ಟು ರೀಚ್ ಅಪ್ ಟು ದ ಫೆಲೋಪಿಯನ್ ಟ್ಯೂಬ್. ಎಗ್ವರೆಗೂ ರೀಚ್ ಆಗಬೇಕು. ಎಗ್ವರೆಗೂ ರೀಚ್ ಆಗ್ಬೇಕಂದ್ರೆ ಏನ್ ಮಾಡಬೇಕು? ಇಟ್ ಹ್ಯಾಸ್ ಟು ಮೂವ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಮೋಟೈಲ್ ಅಂತ ಕರಿತೀವಿ. ಸೊ ಮೋಟೈಲ್ ಅಂದ್ರೆ ಏನಾಗಬೇಕು? ಅದು ಮೂವ್ ಆಗಬೇಕು. ಸೊ ಮೂವ್ ಆಗೋದಕ್ಕೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಇಟ್ ಈಸ್ ಫ್ರಮ್ ದ ಮೈಟೋಕಾಂಡ್ರಿಯಾ.
ಮೈಟೋಕಾಂಡ್ರಿಯಾ. ಯಾವುದರಿಂದ ಸಿಗುತ್ತೆ ಎನರ್ಜಿ ಅದಕ್ಕೆ? ಮೈಟೋಕಾಂಡ್ರಿಯಾದಿಂದ ಸಿಗುತ್ತೆ. ಸೊ ಮೈಟೋಕಾಂಡ್ರಿಯಾ ದೇ ಆರ್ ಅರೇಂಜ್ಡ್ ಸ್ಪೈರಲಿ ಇನ್ ದ ಮಿಡಲ್ ಪೀಸ್. ಯಾವ ಒಂದು ರೀಜನ್ ಇರುತ್ತೆ ಮೈಟೋಕಾಂಡ್ರಿಯಾ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಮಿಡಲ್ ಪೀಸ್. ಸೊ ದೇ ಆರ್ ಸ್ಪೈರಲಿ ಅರೇಂಜ್ಡ್. ಏನಾಗಿರುತ್ತೆ ಮೈಟೋಕಾಂಡ್ರಿಯಾ? ಸ್ಪೈರಲ್ ಆಗಿ ಅರೇಂಜ್ ಆಗಿರುತ್ತೆ. ಅಂಡ್ ಸಚ್ ಸ್ಪೈರಲಿ ಅರೇಂಜ್ ಮೈಟೋಕಾಂಡ್ರಿಯಾ ದೇ ಕಾಲ್ಡ್ ಆಸ್ ನೆಬರ್ ಕೂನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ನೆಬರ್. ಸೊ ಸ್ಪೈರಲಿ ಅರೇಂಜ್ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಆಸ್ ನೆಬರ್ ಕೂನ್. ಏನಂತ ಕರಿತೀವಿ ಅದನ್ನ? ನೆಬರ್ ಕೂನ್ ಅಂತ ಕರಿತೀವಿ. ಯಾವುದನ್ನ? ಮೈಟೋಕಾಂಡ್ರಿಯಾ ದಟ್ ಈಸ್ ಸ್ಪೈರಲಿ ಅರೇಂಜ್. ಎಲ್ಲಿರುತ್ತೆ ಮೈಟೋಕಾಂಡ್ರಿಯಾ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಮಿಡಲ್ ಪೀಸ್. ಸೊ ಇಲ್ಲಿ ಮೈಟೋಕಾಂಡ್ರಿಯಾ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಗಿವ್ಸ್ ಎನರ್ಜಿ. ಸೊ ಆಕ್ಚುಲಿ ಮೈಟೋಕಾಂಡ್ರಿಯಾ ನಾವು ಏನಂತ ಕರಿತೀವಿ? ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಅಂಡ್ ದಿಸ್ ಮೈಟೋಕಾಂಡ್ರಿಯಾ ಇಟ್ ಪ್ರೊವೈಡ್ಸ್ ಎನರ್ಜಿ ಫಾರ್ ದ ಸ್ಪರ್ಮ್ ಟು ಏನಕ್ಕೆ ಮೂವ್ ಆಗಕ್ಕೆ. ಸ್ಪರ್ಮ್ ಮೂವ್ ಆಗಕ್ಕೆ ಏನ್ ಮಾಡುತ್ತೆ ಅದು? ಮೈಟೋಕಾಂಡ್ರಿಯಾ ಹೆಲ್ಪ್ ಮಾಡುತ್ತೆ. ಅಂಡ್ ನಾನು ಹೇಳಿದೆ ನಿಮಗೆ, ಅಂಡ್ ದೀಸ್ ಎಕ್ಸಿಯಲ್ ಫಿಲಮೆಂಟ್ಸ್ ದೇ ರನ್ ಅಪ್ ಟು ದ ಟೇಲ್. ಸೊ ಕಂಪ್ಲೀಟ್ ಟೇಲ್ ರೀಜನ್ ಏನಿದೆ ಅಲ್ಲಿವರೆಗೂ ಏನಾಗುತ್ತೆ? ಈ ಒಂದು ಯಾವುದು ಎಕ್ಸಿಯಲ್ ಫಿಲಮೆಂಟ್ಸ್ ಪಾಸ್ ಆಗುತ್ತೆ. ಅಂಡ್ ದ ಲಾಸ್ಟ್ ರೀಜನ್ ಇಸ್ ದ ಟೇಲ್ ರೀಜನ್. ದಿಸ್ ಇಸ್ ಯುವರ್ ಟೇಲ್ ಅಂಡ್ ಇಟ್ ಈಸ್ ವೆರಿ ಲಾಂಗ್. ಸೊ ಇಟ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್. ಸೊ ಟೇಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೂವ್ಮೆಂಟ್ ಇಂದ ಏನಾಗುತ್ತೆ? ಸ್ಪರ್ಮ್ ಏನಾಗುತ್ತೆ? ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಆಕ್ಚುಲಿ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್. ಸೊ ಇಲ್ಲಿ ಟೈಲ್ ಅಲ್ಲಿ ಏನಿರುತ್ತೆ? ತುಂಬಾ ಕಡಿಮೆ ಪಾರ್ಟ್ ಸೈಟೋಪ್ಲಾಸಮ್ ಉಳ್ಕೊಂಡಿರುತ್ತೆ ಸ್ಪರ್ಮ್ ಅಲ್ಲಿ. ಅಂಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಯಾವ ರೀಜನ್? ಟೇಲ್ ರೀಜನ್. ಎಲ್ಲಿರುತ್ತೆ ಸ್ಪರ್ಮ್? ಸಾರಿ, ಸೈಟೋಪ್ಲಾಸಮ್ ಎಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಟೇಲ್ ರೀಜನ್. ಯಾವ ರೀಜನ್ ಅಲ್ಲಿ ಇರುತ್ತೆ ಸೈಟೋಪ್ಲಾಸಮ್? ಟೇಲ್ ರೀಜನ್ ಅಲ್ಲಿ ನಿಮಗೆ ಏನ್ ಸಿಗುತ್ತೆ? ಸೈಟೋಪ್ಲಾಸಮ್ ಸಿಗುತ್ತೆ. ಏನ್ ಸಿಗುತ್ತೆ ನಿಮಗೆ? ಸೈಟೋಪ್ಲಾಸಮ್ ಸಿಗುತ್ತೆ. ಅಂಡ್ ಇನ್ನೊಂದು ಇಲ್ಲಿ ಹೆಡ್ ರೀಜನ್ ಅಲ್ಲಿ ದೇರ್ ಇಸ್ ಅನದರ್ ಲೇಯರ್ ವಿಚ್ ಕವರ್ಸ್ ಹಾಫ್ ಆಫ್ ದ ನ್ಯೂಕ್ಲಿಯಸ್. ಸೊ ಅರ್ಧ ಪಾರ್ಟ್ ನ್ಯೂಕ್ಲಿಯಸ್ ಏನಾಗಿರುತ್ತೆ? ಇನ್ನೊಂದು ನಿಮಗೆ ಲೇಯರ್ ಕವರ್ ಆಗಿರುತ್ತೆ. ಅಂಡ್ ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಗೇಲಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಗೇಲಿಯಾ. ಅಂಡ್ ರಿಮೈನಿಂಗ್ ಹಾಫ್ ಆಫ್ ದ ನ್ಯೂಕ್ಲಿಯಸ್ ಇಟ್ ಈಸ್ ಕವರ್ಡ್ ಬೈ ಅನದರ್ ಲೇಯರ್. ಅಂಡ್ ದಿಸ್ ಲೇಯರ್ ಗೋಸ್ ಅಪ್ ಟು ದ ಮಿಡಲ್ ಪೀಸ್. ಈ ಲೇಯರ್ ಎಲ್ಲಿವರೆಗೂ ಹೋಗುತ್ತೆ? ಮಿಡಲ್ ಪೀಸ್ ವರೆಗೂ ಹೋಗುತ್ತೆ. ಸೊ ಇಲ್ಲಿಂದ ಅರ್ಧ ಪಾರ್ಟ್ ನ್ಯೂಕ್ಲಿಯಸ್ ಇಂದ ಏನಾಗುತ್ತೆ? ಇನ್ನೊಂದು ಲೇಯರ್ ಕವರ್ ಆಗಿರುತ್ತೆ. ಅಂಡ್ ದಟ್ ಗೋಸ್ ಅಪ್ ಟು ದ ಯಾವುದು? ಮಿಡಲ್ ಪೀಸ್. ದಟ್ ಗೋಸ್ ಅಪ್ ಟು ದ ಮಿಡಲ್ ಪೀಸ್. ಸೊ ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಮ್ಯಾಚೆಟಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಮ್ಯಾಚೆಟಿ. ಸೊ ರೈಟ್ ಹಿಯರ್ ಏನಂತ ಕರೀತಾರೆ ಅದನ್ನ? ಮ್ಯಾಚೆಟಿ ಅಂತ ಕರೀತಾರೆ. ಸೊ ಒಂದ್ ಲೇಯರ್ ನ ಗೇಲಿಯಾ ದಟ್ ಈಸ್ ಎನ್ ಎಕ್ಸ್ಟ್ರಾ. ಪ್ಲಾಸ್ಮಾ ಮೆಂಬ್ರೇನ್ ಬಿಟ್ಟು ಇನ್ನೊಂದು ಲೇಯರ್ ಇದೆ. ಸೊ ದಟ್ ಕವರ್ಸ್ ಓನ್ಲಿ ಆಫ್ ಅಂಟಿಲ್ ಆಫ್ ಆಫ್ ದ ನ್ಯೂಕ್ಲಿಯಸ್. ಆಕ್ರೋಸೋಮ್ ಕವರ್ ಆಗಿರುತ್ತೆ, ನ್ಯೂಕ್ಲಿಯಸ್ ಅರ್ಧ ಪಾರ್ಟ್ ನ ಕವರ್ ಆಗುತ್ತೆ. ಆ ಒಂದು ಲೇಯರ್ ಏನಂತ ಕರಿತೀವಿ? ಗ್ಯಾಲಿಯಾ ಅಂತ ಕರಿತೀವಿ. ಅಂಡ್ ದ ಅದರ್ ಆಫ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಇಟ್ ಗೋಸ್ ಅಪ್ ಟು ದ ಯಾವುದು? ನಿಮ್ಮ ಸಾರಿ ಈ ಸ್ಪರ್ಮ್ದು ಯಾವ್ದ್ರದ್ದು? ಮಿಡಲ್ ಪೀಸ್ ವರ್ಗು ಹೋಗಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು? ಮ್ಯಾಚೆಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್. ಸೊ ಇಲ್ಲಿ ಸ್ಪರ್ಮ್ ಅಂತ ಬಂದಾಗ ದೇರ್ ಆರ್ ಟೂ ಟೈಪ್ಸ್. ಸ್ಪರ್ಮ್ ಅಂತ ಬಂದಾಗ ಎಷ್ಟು ಟೈಪ್ಸ್ ಇದೆ? ಟೂ ಟೈಪ್ಸ್ ಇದೆ. ಸೊ ಸ್ಪರ್ಮ್ ಅಂತ ಬಂದಾಗ ಎಷ್ಟು ಟೈಪ್ಸ್ ಇದೆ? ಟೂ ಟೈಪ್ಸ್ ಇದೆ. ಸ್ಪರ್ಮ್ ನಿಮಗೆ ಏನು ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ ಅದು ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಹೇಳ್ತೀವಿ. ಸ್ಪರ್ಮ್ ಫಾರ್ಮೇಶನ್ ಏನಂತ ಕರಿತೀವಿ? ಸ್ಪರ್ಮ್ಯಾಟೋಜೆನಿಸಿಸ್ ಅಂತೀವಿ. ನಿಮಗೆ ಸ್ಪರ್ಮ್ಯಾಟೋಜೆನಿಸಿಸ್ ಅಲ್ಲಿ ಟೈಪ್ ಎ ಮತ್ತೆ ಟೈಪ್ ಬಿ ಸೆಲ್ಸ್ ಬರುತ್ತೆ. ಆ ಟೈಪ್ ಎ ಸೆಲ್ಸ್ ಏನಾಗುತ್ತೆ? ದೇ ಅಂಡರ್ಗೋ ಮಲ್ಟಿಪ್ಲಿಕೇಶನ್. ಅವು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಿರ್ತವೆ. ಅಂಡ್ ಟೈಪ್ ಬಿ ಸೆಲ್ಸ್ ಏನಾಗುತ್ತೆ? ದೇ ಸಮ್ ಆಫ್ ದ ಸೆಲ್ಸ್ ಆಫ್ ದ ಟೈಪ್ ಬಿ ದೇ ಡಿಫರೆನ್ಶಿಯೇಟ್ ದೆಮ್ಸೆಲ್ಸ್ ಇಂಟು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಆ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಏನಾಗುತ್ತೆ? ಮಿಯೋಸಿಸ್ ಆಗುತ್ತೆ. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಏನಾಗುತ್ತೆ? ಮಿಯೋಸಿಸ್ 2 ಆಗುತ್ತೆ. ಮಿಯೋಸಿಸ್ 2 ಆಗಿ ದೇರ್ ವಿಲ್ ಬಿ ಫಾರ್ಮೇಶನ್ ಆಫ್ 4 ಸ್ಪರ್ಮ್ಯಾಟಿಡ್ಸ್. ಇಲ್ಲಿ ಏನ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇತ್ತು ಇದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಇದೇನಾಗುತ್ತೆ? ಟೆಂಡರ್ಗೋ ಮಿಯೋಸಿಸ್ 1 ಅಂಡ್ ಅಗೈನ್ ಟೆಂಡರ್ಗೋ ಮಿಯೋಸಿಸ್ 2. ಸೊ ಮಿಯೋಸಿಸ್ 2 ಆದಾಗ ನಮಗೆ ಎಷ್ಟು ಸಿಗುತ್ತೆ? 4 ಸ್ಪರ್ಮ್ಯಾಟಿಡ್ ಸಿಗುತ್ತೆ. These spermatids they undergo process called as spermiogenesis. Spermiogenesis ಆಗಿ ಏನಾಗ್ತವೆ? ಇವು ಸ್ಪರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಆಕ್ಚುಲ್ ಆಗಿ ಮೇಲ್ಸ್ ಅಲ್ಲಿ ದೇ ಹ್ಯಾವ್ ಕ್ರೋಮೋಸೋಮ್ ಯಾವ್ದಿರುತ್ತೆ? XY ಇರುತ್ತೆ. ಯಾವ್ದಿರುತ್ತೆ? ಕ್ರೋಮೋಸೋಮು XY. ಯಾವಾಗ ಇದು ಮಿಯೋಸಿಸ್ 1 ಆಗುತ್ತೆ ಆಗ ಏನಾಗುತ್ತೆ? ಹಾಫ್ ಆಫ್ ದ ಸೆಲ್ಸ್ ವಿಲ್ ಗೆಟ್ X ಅಂಡ್ ಹಾಫ್ ಆಫ್ ದ ಸೆಲ್ಸ್ ವಿಲ್ ಗೆಟ್ Y. ಸೊ ಇಲ್ಲಿ ಅಗೈನ್ ಈ X ಬಂದಾಗ ಏನಾಗುತ್ತೆ? ಇವೆರಡು
ಸ್ಪೋಮ್ಯಾಟಿಡ್ಸು XX ಆಗ್ತವೆ, ಇವೆರಡು ಏನಾಗುತ್ತೆ YY ಆಗುತ್ತೆ. ಸೊ ಇಲ್ಲಿ ಯಾವ ಸ್ಪೋಮ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ ಇವನ್ನ ನಾವೇನಂತ ಕರಿತೀವಿ, ಗೈನೋಸ್ಪರ್ಮ್ಸ್. ಏನಂತ ಕರಿತೀವಿ ಅದನ್ನ? ಗೈನೋಸ್ಪರ್ಮ್ಸ್ ಅಂತ ಕರೀತೀವಿ. ಆಂಡ್ರೋಸ್ಪರ್ಮ್ಸ್. So those sperms which contain X chromosome and those sperm which contain Y chromosome, they are called as ಆಂಡ್ರೋಸ್ಪರ್ಮ್ಸ್. ಆಂಡ್ರೋಸ್ಪರ್ಮ್ಸ್ ಅಂತ ಕರಿತೀವಿ. ಎಕ್ಸ್ ಕ್ರೋಮೋಸೋಮ್ಸ್ ಇರೋದನ್ನ ವೈ ಕ್ರೋಮೋಸೋಮ್ಸ್ ಇರೋದನ್ನ ಆಂಡ್ರೋಸ್ಪರ್ಮ್ಸ್ ಅಂತ. ಯಾವ ಸ್ಪರ್ಮ್ಸ್ ಅದು? ಗೈನೋಸ್ಪರ್ಮ್ಸ್. ಸೊ ಎಕ್ಸ್ ಇರೋ ಸ್ಪರ್ಮ್ಸ್ ನಾವೇನಂತ ಹೇಳ್ತೀವಿ, ಆಂಡ್ರೋಸ್ಪರ್ಮ್ಸ್ ಅಂತೀವಿ, ಅಂಡ್ ವೈ ಇರೋ ಸ್ಪರ್ಮ್ಸ್ ಏನಂತ ಹೇಳ್ತೀವಿ, ಗೈನೋಸ್ಪರ್ಮ್ಸ್. ಸೊ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ 50% ಸ್ಪರ್ಮ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, 50% ಸ್ಪರ್ಮ್ಸ್ ಅಲ್ಲಿ ಏನಿರುತ್ತೆ, ವೈ ಕ್ರೋಮೋಸೋಮ್ ಇರುತ್ತೆ. ಸೊ ದೋಸ್ ಸ್ಪರ್ಮ್, ಯಾವ ಸ್ಪರ್ಮ್ ಎಕ್ಸ್ ಕ್ರೋಮೋಸೋಮ್ ಇದ್ದು ಫರ್ಟಿಲೈಸ್ ಆಗುತ್ತೆ ಎಗ್ಗು, ದಟ್ ವಿಲ್ ರಿಸಲ್ಟ್ ಇಂಟು ಫಿಮೇಲ್. ಯಾಕಂದ್ರೆ ಫಿಮೇಲ್ಸ್ ಅಲ್ಲಿ ಏನಿರುತ್ತೆ, ಬರೀ ಯಾವಾಗ್ಲೂ ಏನಿರುತ್ತೆ, ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸೊ ಯಾವ ಸ್ಪರ್ಮ್, ಸೊ ಇಫ್ ಇಟ್ ಕಂಟೈನ್ಸ್ ಎಕ್ಸ್ ಕ್ರೋಮೋಸೋಮ್ ದೆನ್ ದಿಸ್ ವಿಲ್ ರಿಸಲ್ಟ್ ಇನ್ ದ ಫಿಮೇಲ್. ದಿಸ್ ವಿಲ್ ರಿಸಲ್ಟ್ ಇನ್ ದ ಫಿಮೇಲ್. ಸೊ ಯಾವ ಕ್ರೋಮೋಸೋಮ್ ವೈ, ಯಾವ ಸ್ಪರ್ಮ್ ಅಲ್ಲಿ ವೈ ಇರುತ್ತೆ ಅಂಡ್ ಆ ಸ್ಪರ್ಮ್ ಏನಾದ್ರೂ ಎಗ್ ನ ಫರ್ಟಿಲೈಸ್ ಮಾಡಿದ್ರೆ ದಿಸ್ ವಿಲ್ ರಿಸಲ್ಟ್ ಇಂಟು ಮೇಲ್. ಯಾವುದು? ಮೇಲ್. ಸೊ ಸಾರಿ, ಇಲ್ಲಿ ಫಿಮೇಲ್ ಅಲ್ಲಿ ಯಾವಾಗ್ಲೂ ಯಾವ ಕ್ರೋಮೋಸೋಮ್ಸ್ ಇರ್ತವೆ, ಎಕ್ಸ್ ಇರುತ್ತೆ. ಸೊ ವೈ ಸ್ಪರ್ಮ್ ಏನಾದ್ರೂ ಎಗ್ ನ ಫರ್ಟಿಲೈಸ್ ಮಾಡಿದ್ರೆ ದಟ್ ವಿಲ್ ರಿಸಲ್ಟ್ ಇಂಟು ಮೇಲ್, ಅಂಡ್ ಎಕ್ಸ್ ಸ್ಪರ್ಮ್ ಏನಾದ್ರೂ ಎಗ್ ನ ಫರ್ಟಿಲೈಸ್ ಮಾಡಿದ್ರೆ ದಟ್ ವಿಲ್ ರಿಸಲ್ಟ್ ಇಂಟು ಫಿಮೇಲ್. ಸೊ ಯಾವಾಗ್ಲೂ ಏನಿರುತ್ತೆ, 50-50 ಚಾನ್ಸಸ್ ಇರುತ್ತೆ ಮಗು ಬಾಯ್ ಆಗಕ್ಕೆ ಅಥವಾ ಗರ್ಲ್ ಆಗಕ್ಕೆ 50-50 ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ ಇರೋ ಸ್ಪರ್ಮ್ ಎಗ್ ನ ಫರ್ಟಿಲೈಸ್ ಮಾಡಿದ್ರೆ ಇಟ್ ವಿಲ್ ರಿಸಲ್ಟ್ ಇಂಟು ಫಿಮೇಲ್, ದಟ್ ಈಸ್ ಗೈನೋಸ್ಪರ್ಮ್. ಆಂಡ್ರೋಸ್ಪರ್ಮ್ ಏನಾದ್ರೂ, ದಟ್ ಈಸ್ ವೈ ಕಂಟೈನಿಂಗ್ ಸ್ಪರ್ಮ್ ಏನಾದ್ರೂ ಎಗ್ ನ ಫರ್ಟಿಲೈಸ್ ಮಾಡಿದ್ರೆ ಇಟ್ ವಿಲ್ ರಿಸಲ್ಟ್ ಇಂಟು ಮೇಲ್. So it depends on the type of the sperm, androsperm and gymnosperm. So that is about the two types of sperms. And next coming to the number of sperms. One ejaculation ಗೆ 2 to 3 million sperms ಏನಾಗುತ್ತೆ, ರಿಲೀಸ್ ಆಗುತ್ತೆ. ಒಂದು ejaculation ಅಲ್ಲಿ ಎಷ್ಟು ರಿಲೀಸ್ ಆಗುತ್ತೆ ಸ್ಪರ್ಮ್ಸ್? 2 to 3 million ರಿಲೀಸ್ ಆಗುತ್ತೆ. ಅಂಡ್ ಈ ಸ್ಪರ್ಮ್ಸ್ ಇದ್ರ ವಯಬಿಲಿಟಿ ಬಂದು 24 ಅವರ್ಸ್ ಇರುತ್ತೆ. ಎಷ್ಟು ವಯಬಿಲಿಟಿ? 24 ಅವರ್ಸ್. ಏನ್ ವಯಬಿಲಿಟಿ ಅಂದ್ರೆ that is the capacity of the sperm to fertilize. So ಅದನ್ನ ನಾವೇನಂತ ಕರಿತೀವಿ, ವಯಬಿಲಿಟಿ ಅಂತ ಕರಿತೀವಿ. ಸೊ ಸ್ಪರ್ಮ್ ಇಟ್ ಕ್ಯಾನ್ ಇದ್ರದ್ದು ಏನೋ ಲೈಫ್ ಸ್ಪ್ಯಾನ್ ಬಂದು ಸ್ಪರ್ಮ್ 3 to 4 ಡೇಸ್ ಇರುತ್ತೆ, ಬಟ್ ವಯಬಿಲಿಟಿ ಮಾತ್ರ ಎಷ್ಟಿರುತ್ತೆ, 24 ಅವರ್ಸ್ ಇರುತ್ತೆ. ಸೊ ಅದು ಫರ್ಟಿಲೈಸ್ ಮಾಡ್ಬೇಕಂದ್ರೆ ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ, ಬರೀ 24 ಅವರ್ಸ್ ಮಾತ್ರ ಇರುತ್ತೆ. ಸೊ 24 ಅವರ್ಸ್ ಆದ್ಮೇಲೆ ಅದ್ರ ಫರ್ಟಿಲೈಸಿಂಗ್ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಥವಾ ಫರ್ಟಿಲೈಸಿಂಗ್ ಕೆಪಾಸಿಟಿ ಹೊಟ್ಟೋಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ವಯಬಿಲಿಟಿ. ಅಂಡ್ ಒಂದು ಎಜಾಕ್ಯುಲೇಷನ್ ಎಷ್ಟು ಸ್ಪರ್ಮ್ಸ್ ರಿಲೀಸ್ ಆಗುತ್ತೆ, 3 to 4 ಮಿಲಿಯನ್ ಸ್ಪರ್ಮ್ಸ್ ಒಂದು ಎಜಾಕ್ಯುಲೇಷನ್ಗೆ. ಸೊ ಇಲ್ಲಿ 60% ಏನಿರಬೇಕು, ಈ 3 to 4 ಮಿಲಿಯನ್ ಅಲ್ಲಿ 60% ಏನಿರಬೇಕು, ನಾರ್ಮಲ್ ಶೇಪ್ ಮತ್ತೆ ಸೈಜ್ ಇರಬೇಕು. 60% ಏನಿರಬೇಕು, ನಾರ್ಮಲ್ ಶೇಪ್ ಮತ್ತೆ ಸೈಜ್. ಅಂಡ್ 40% ಆಫ್ ದ ಸ್ಪರ್ಮ್ಸ್ ಇದರಲ್ಲಿ 3 to 4 ಮಿಲಿಯನ್ ಅಲ್ಲಿ 40% ಆಫ್ ದ ಸ್ಪರ್ಮ್ಸ್ ದೇ ಹ್ಯಾವ್ ಟು ಶೋ ವಿಗರಸ್ ಮೋಟಿಲಿಟಿ. ಆಗ ಮಾತ್ರ ಅದೇನ್ ಮಾಡುತ್ತೆ, ಫರ್ಟಿಲೈಸ್ ಮಾಡೋ ಒಂದು ಕೆಪಾಸಿಟಿ ಅದಕ್ಕೆ ಇರುತ್ತೆ ಸ್ಪರ್ಮ್ಸ್ಗೆ. ಇಲ್ಲಾಂದ್ರೆ 60% ನಾರ್ಮಲ್ ಶೇಪ್ ಮತ್ತೆ ಸೈಜ್ ಇಲ್ಲ, 40% ವಿಗರಸ್ ಮೊಟಿಲಿಟಿ ಇಲ್ಲ ಅಂದ್ರೆ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ಏನಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಅಂಡ್ ವಯಬಿಲಿಟಿ ಸ್ಪರ್ಮ್ ಎಷ್ಟು, 24 ಅವರ್ಸ್. ವಯಬಿಲಿಟಿ ಎಷ್ಟು ಸ್ಪರ್ಮ್ಸ್ 24 ಅವರ್ಸ್. ಸೊ ವಯಬಿಲಿಟಿ ಅಂದ್ರೆ ಫರ್ಟಿಲೈಸಿಂಗ್ ಕೆಪಾಸಿಟಿ. ಆ ಸ್ಪರ್ಮ್ ಗೆ ಫರ್ಟಿಲೈಸಿಂಗ್ ಕೆಪಾಸಿಟಿ 24 ಅವರ್ಸ್ ಮಾತ್ರ ಇರುತ್ತೆ, ರಿಲೀಸ್ ಆಗಿ 24 ಅವರ್ಸ್. ಸೊ 24 ಅವರ್ಸ್ ಆದ್ಮೇಲೆ ಅದ್ರ ವಯಬಿಲಿಟಿ ಕಡಿಮೆ ಆಗ್ಬೋದು ಅಥವಾ ಕಂಪ್ಲೀಟ್ ಆಗಿ ಹೊರಟೋಗ್ಬೋದು. ಸೊ ದಟ್ ಈಸ್ ಅಬೌಟ್ ದ ವಯಬಿಲಿಟಿ. ಅಂಡ್ ಒಂದು ಎಜಾಕ್ಯುಲೇಷನ್ ಎಷ್ಟು ಸ್ಪರ್ಮ್ಸ್ ರಿಲೀಸ್ ಆಗುತ್ತೆ, 3 to 4 ಮಿಲಿಯನ್ ಸ್ಪರ್ಮ್ಸ್. ಸೊ 60% ನಾರ್ಮಲ್ ಶೇಪ್ ಮತ್ತೆ ಸೈಜ್ ಇರಬೇಕು, ಅಂಡ್ 40% ದೇ ಶುಡ್ ಹ್ಯಾವ್ ವಿಗರಸ್ ಮೊಟಿಲಿಟಿ. 40% ಮೊಟಿಲಿಟಿ, ವಿಗರಸ್ ಮೊಟಿಲಿಟಿ ಇರಬೇಕು, 60% ನಾರ್ಮಲ್ ಶೇಪ್ ಮತ್ತೆ ಸೈಜ್ ಇರಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಈ ಸ್ಪರ್ಮ್ಸ್ ಪರ್ ಮಿನಿಟ್ಗೆ 3 ಮಿಲಿಮೀಟರ್ ಏನಾಗುತ್ತೆ ಜೆನಿಟಲ್ ಟ್ರಾಕ್ಟ್ ಒಳಗಡೆ ಟ್ರಾವೆಲ್ ಮಾಡುತ್ತೆ. ಒಂದು ನಿಮಿಷಕ್ಕೆ ಎಷ್ಟು ಟ್ರಾವೆಲ್ ಮಾಡುತ್ತೆ, 3 ಮಿಲಿಮೀಟರ್, 3 mm ಏನಾಗುತ್ತೆ ಸ್ಪರ್ಮ್ ಟ್ರಾವೆಲ್ ಮಾಡುತ್ತೆ ಒಂದು ನಿಮಿಷಕ್ಕೆ. ಎಲ್ಲಿ? ಜೆನಿಟಲ್, ಇನ್ ದ ಫಿಮೇಲ್ ಜೆನಿಟಲ್ ಟ್ರಾಕ್ಟ್. ಸೊ ದಟ್ ಈಸ್ ಅಬೌಟ್ ಯುವರ್ ಯಾವುದು ಹ್ಯೂಮನ್ ಸ್ಪರ್ಮ್. ಸೊ ಇಲ್ಲಿ ಹ್ಯೂಮನ್ ಸ್ಪರ್ಮ್ ಅಂತ ಬಂದಾಗ 4 ಪಾರ್ಟ್ಸ್ ಡಿವೈಡ್ ಮಾಡಬಹುದು, ಹೆಡ್, ನೆಕ್, ಮಿಡಲ್ ಪೀಸ್ ಅಂಡ್ ದ ಟೇಲ್. ಹೆಡ್ ಅಲ್ಲಿ ಆಕ್ರೋಸೋಮ್ ಅಂಡ್ ನ್ಯೂಕ್ಲಿಯಸ್ ಇರುತ್ತೆ, 2 ಪಾರ್ಟ್. ನ್ಯೂಕ್ಲಿಯಸ್ DNA ಇರುತ್ತೆ, ಹೆಡ್ ಅಲ್ಲಿ ಏನಿರುತ್ತೆ ಸ್ಪರ್ಮ್ ಲೈಸೆನ್ಸ್ ಎಂಜೈಮ್ಸ್ ಇರುತ್ತೆ, ದಟ್ ಈಸ್ ಹೈಡ್ರೋಲಿನೇಸ್ ಅಂತ ಕರಿತೀವಿ ಅದನ್ನ. ಸೊ ಎಂಜೈಮ್ ಏನ್ ಮಾಡುತ್ತೆ, ಆ ಎಗ್ ಮೇಲಿರೋ ಮೆಂಬ್ರೇನ್ಸ್ ನ ಡಿಸಾಲ್ವ್ ಮಾಡುತ್ತೆ, ಸ್ಪರ್ಮ್ ನ ಪೆನಿಟ್ರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ ರೀಜನ್ ಇಟ್ ಕಂಟೈನ್ಸ್ ಸೆಂಟ್ರಿಯೋಲ್ಸ್ ಇರುತ್ತೆ, ಒಂದು ಪ್ರಾಕ್ಸಿಮಲ್, ಇನ್ನೊಂದು ಡಿಸ್ಟಲ್. ಸೊ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್ ಏನ್ ಮಾಡುತ್ತೆ, ಫಸ್ಟ್ ಜೈಗೋಟಿಕ್ ಡಿವಿಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಸ್ಪಿಂಡಲ್ಸ್ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಡಿಸ್ಟಲ್ ಸೆಂಟ್ರಿಯೋಲ್ ಎಗ್ಜೆಲ್ ಫಿಲಮೆಂಟ್ಸ್ ಗೆ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಮಿಡಲ್ ಪೀಸ್ ಇಟ್ ಕಂಟೈನ್ಸ್ ಸ್ಪೈರಲಿ ಅರೇಂಜ್ಡ್ ಮೈಟೋಕಾಂಡ್ರಿಯಾ. ಸೊ ಸ್ಪೈರಲಿ ಅರೇಂಜ್ ಮೈಟೋಕಾಂಡ್ರಿಯಾ ನಾವೇನಂತ ಕರಿತೀವಿ, ಎಬರ್ಕೂನ್ ಅಂತ ಕರಿತೀವಿ.
and next contains the tail. It is a long part and axial filaments ಏನಾಗುತ್ತೆ tail ವರೆಗೂ ಇರುತ್ತೆ. So ಇಲ್ಲಿ half of the head it contains nucleus ಮೇಲೆ, half of the nucleus contains another layer except the plasma membrane. ಅದನ್ನ ಏನಂತ ಕರಿತೀವಿ, ಗೆಲಿಯಾ ಅಂತ ಕರಿತೀವಿ. and in ಅರ್ಧ ಜೊತೆಗೆ ಮಿಡಲ್ ಪೀಸ್ ಕವರ್ ಆಗಿರುತ್ತೆ, ಅದನ್ನ we call it as machete ಅಂತ ಕರಿತೀವಿ. So this is actually the structure of human sperm. So I'll stop here. So in the next class we'll continue with the next video. Thank you.